ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆ ಸಾಂಬೋಳ್ಯದ ಬಾಲಕ ಸುಮಂತ್ ನಿಗೂಢ ಸಾವಿನ ರಹಸ್ಯ ಇನ್ನೂ ಭೇದಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತಹ ಹಲವು ಮಾಹಿತಿಗಳು ನಮ್ಮ ಕಡೆ ಬಂದಂತಹ ವಿಚಾರಗಳನ್ನ ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇದ್ವಿ. ಇದೀಗ ಸುಮಂತ್ ಅಂಡ್ ಸುದರ್ಶನ್ ಸ್ಫೋಟಕವಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಈ ಒಂದು ವಿಚಾರವನ್ನು ಕೂಡ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸ್ನೇಹಿತರೆ, ನಾವಿವತ್ತು ಅತ್ಯಂತ ನಿಗೂಢ ಮತ್ತು ಅತ್ಯಂತ ದುಃಖದ ಒಂದು ವಿಚಾರದ ಬಗ್ಗೆ, ಒಂದು ಪ್ರಕರಣದ ಬಗ್ಗೆ ಎಲ್ರಿಗೂ ಗೊತ್ತಿರುವಂಥದ್ದು. 14 ವರ್ಷದ 9ನೇ ತರಗತಿಯಲ್ಲಿ ಕಲಿತಾ ಇದ್ದಂತಹ ಓರ್ವ ಪ್ರತಿಭಾವಂತ ಯುವಕನ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ತಾ ಇರುವಂಥದ್ದು. ಅಂದರೆ ಈ ಒಂದು ಸಮಾಜ ಯಾವ ದೃಷ್ಟಿಯಲ್ಲಿ ಇದನ್ನು ನೋಡ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಆದರೆ ಯಾವುದೇ ಅಪ್ಡೇಟ್ಗಳು ಸುಮಂತ್ ಪ್ರಕರಣದಲ್ಲಿ ಬಹಳಷ್ಟು ಕ್ಯೂರಿಯಾಸಿಟಿಯಿಂದ ಒಂದು ರಾಜ್ಯ ಕಾಯ್ತಾ ಇದೆ ಅಂತ ಹೇಳಿದರೆ, ಆ ಒಂದು ಪ್ರಕರಣ ಇತ್ಯರ್ಥ ಆಗೋದಿಲ್ಲ ಅಂತ ಹೇಳಿದರೆ ನಿಜಕ್ಕೂ ಈ ಒಂದು ಕಾನೂನಿನ ವ್ಯವಸ್ಥೆಯ ಮೇಲೆ ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆ ಅಂತ ನಾವು ಇದನ್ನು ಕರಿಬೋದು. ಸೊ ಮೊನ್ನೆ ದಿವಸಗಳಲ್ಲಿ ಈ ಒಂದು ಪ್ರಕರಣದಲ್ಲಿ ಅಂದರೆ ಆ ಒಂದು ನಿಗೂಢ ವ್ಯಕ್ತಿ ಯಾರು, ಆ ಒಂದು ಹಂತಕ ಯಾರು, ಯಾಕೆ ಆತನನ್ನು ಅರೆಸ್ಟ್ ಮಾಡುವಂತಹ ಪುರಾವೆಗಳು ಪೊಲೀಸರಿಗೆ ಸಿಗುತ್ತಾ ಇಲ್ಲ, ಎಲ್ಲವನ್ನ ಅದು ಯಾವ ರೀತಿಯಲ್ಲಿ ರಹಸ್ಯವಾಗಿ ಅದುಮಿಟ್ಟು ಆತ ಇಲ್ಲಿಂದ ಪರಾರಿಯಾಗಿದ್ದಾನೆ, ಯಾಕಾಗಿ ಈ ಒಂದು ಸುಮಂತ್ ಎನ್ನುವಂತಹ ಬಾಲಕನನ್ನು ಆತ ಹತ್ಯೆಗೆದಿದ್ದಾನೆ. ನೋಡಿ, ಆ ಒಂದು ಬಾಲಕನ ಮೃತ ಶರೀರ ಸಿಕ್ಕಂತಹ ಸಂದರ್ಭದಲ್ಲಿ, ಮೊದಲ ಪೋಸ್ಟ್ ಮಾರ್ಟಮ್ ನಡೆದಂತಹ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿತ್ತು, ಒಂದು ರೀತಿಯಲ್ಲಿ ಇವೆಲ್ಲವನ್ನು ಕೂಡ ಪೊಲೀಸರು ಇವರಿಗೆ ತಿಳಿಸಿದರು. ಆ ಒಂದು ಕಾರಣಕ್ಕೆ ಇದೊಂದು ಹತ್ಯೆ ಎನ್ನುವಂತಹ ಶಂಕೆಯನ್ನು ವ್ಯಕ್ತಪಡಿಸಿದರು. ತಲೆಯ ಮುಂಭಾಗದಲ್ಲಿ, ಹಿಂಭಾಗದಲ್ಲಿ ದೊಡ್ಡ ಹೋಳಿತ್ತು. ಆತ ನೋಡಿ, ಈ ಸುಮಂತನ ಅಣ್ಣ ಸುದರ್ಶನ್ ಹೇಳುವ ಪ್ರಕಾರ ಇದೊಂದು ನಾರ್ಮಲ್ ವಸ್ತುವಿನಿಂದ ಹೊಡೆದಂತಹ ಹೊಡೆತ ಆಗಿರಲಿಲ್ಲ. ನೋಡಿ, ಅವರು ನೋಡಲಿಲ್ಲ ಅಂತ ಹೇಳ್ತಾರೆ. ಆದರೆ ಪೊಲೀಸರು ಹೇಳುವ ಪ್ರಕಾರ ಇಟ್ಸ್ ಎ ಶಾರ್ಪ್ ಎಡ್ಜ್ ಅಟ್ಯಾಕ್ ಅಂತ ಕರೆಯಲಾಗುತ್ತೆ. ಅಂದರೆ ಒಂದು ರೀತಿಯಲ್ಲಿ ಶಾರ್ಪ್ ಎಡ್ಜ್ ಅಂದರೆ ಕತ್ತಿಯ ಮುಖಾಂತರ ಹೊಡೆದಂತಹ ಒಂದು ಹೊಡೆತ ಅಲ್ಲಿ ಇರುವಂಥದ್ದು ಎನ್ನುವಂತಹ ವಿಚಾರ ಅವರಿಗೆ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗಿರುವಂಥದ್ದು. ಆದರೆ ಕೆಲವೊಂದು ವಿಚಾರಗಳನ್ನು ಗಮನಿಸುವಾಗ ಅದು ಶಾರ್ಪ್ ಎಡ್ಜಲ್ಲಿ ಹೊಡೆದಂಥದ್ದಲ್ಲ, ಒಂದು ಹದವಾದಂತಹ ಒಂದು ವಸ್ತು, ಒಂದು ಘನ ವಸ್ತು. ಅಂದರೆ ಒಂದು ರೀತಿಯಲ್ಲಿ ನಾವು ಕೋಲು ಅಥವಾ ದೊಣ್ಣೆ ಏನು ಬೇಕಾದರೂ ಕರಿಬೋದು, ಅದನ್ನು ಒಂದು ರೀತಿಯಲ್ಲಿ ಕಬ್ಬಿಣದ ರಾಡ್ ಅಂತಲೂ ಕರಿಬೋದು. ಆ ಒಂದು ಕಬ್ಬಿಣದ ರಾಡಲ್ಲಿ ಹೊಡೆದಂತಹ ಸಂದರ್ಭದಲ್ಲಿ ಹೋಳಾಗಿರುವಂಥದ್ದು ಎನ್ನುವಂತಹ ವಿಚಾರ ಕೂಡ ಇವಾಗ ಗಮನಿಸಲಿಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು. ಸೊ ಏನೇ ಇರಲಿ, ಸುದರ್ಶನ್ ಅವರು ನೀಡಿದಂತಹ ಆ ಒಂದು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ನಾವಿವತ್ತು ಅತ್ಯಂತ ದುಃಖದ ಮತ್ತು ನಿಗೂಢ ಪ್ರಕರಣದ ಬಗ್ಗೆ ಮಾತನಾಡಬೇಕಿದ್ದೇವೆ. ರಾಜ್ಯ ಮಟ್ಟದ ಸಾಧನೆ ಮಾಡಬೇಕಿದ್ದಂತಹ ಪ್ರತಿಭಾವಂತ ಬಾಲಕ ಸುಮಂತ್ ಇವತ್ತು ನಮ್ಮೊಂದಿಗಿಲ್ಲ. ಆತನ ಸಾವು ಕೇವಲ ಒಂದು ಕುಟುಂಬದ ನಷ್ಟ ಖಂಡಿತ ಅಲ್ಲ, ಅದು ಇಡೀ ಸಮಾಜವನ್ನು ಕಾಡ್ತಾ ಇರುವಂತಹ ಪ್ರಶ್ನೆ. ಸುಮಂತ್ ಸಾವಿನ ಹಿಂದೆ ಇರುವ ನಿಗೂಢತೆ ಏನು? ಆತ ಸಹೋದರ ಸುದರ್ಶನ್ ಹೇಳುವುದನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಒಂದು ರೀತಿಯಲ್ಲಿ ಶಾಕ್ ಆಗಿಬಿಡುತ್ತೆ. ಘಟನೆಯ ಭೀಕರತೆ ಮತ್ತು ಆ ಒಂದು ಗಾಯದ ಗುರುತುಗಳ ಬಗ್ಗೆ ಅವರು ವಿವರಿಸ್ತಾರೆ. ಸುಮಂತ್ ಸಾವಿನ ನಂತರ ಆತನ ದೇಹದ ಮೇಲಿದ್ದ ಗಾಯಗಳು ಇದು ಸಾಮಾನ್ಯ ಸಾವಲ್ಲ ಎಂಬ ಅನುಮಾನವನ್ನು ಬಲಪಡಿಸ್ತಾ ಇರುವಂಥದ್ದು. ಸುದರ್ಶನ್ ಅವರು ಹೇಳುವಂತೆ ಸುಮಂತ್ ತಲೆಯ ಮೇಲೆ 2 ಆಳವಾದಂತಹ ಗಾಯಗಳಿದ್ವು. ಅದು ಯಾವುದೋ ಹರಿತವಾದಂತಹ ಆಯುಧದಿಂದ, ಶಾರ್ಪ್ ಎಡ್ಜಿಂದ ಬಲವಾಗಿ ಹೊಡೆದಂತೆ ಕಾಣ್ತಾ ಇತ್ತು. ಕಿವಿಯ ಹತ್ತಿರ ಮತ್ತು ತುಟಿಯ ಬಳಿಯೂ ಕೂಡ ಗಾಯಗಳಾಗಿದ್ದವು. ಇದನ್ನು ನೋಡಿದರೆ ಇದು ವ್ಯವಸ್ಥಿತವಾಗಿ ನಡೆದಂತಹ ಕೊಲೆ ಎಂಬಂತೆ ಮೇಲ್ನೋಟಕ್ಕೆ ಭಾಸವಾಗುವಂಥದ್ದು. ನೋಡಿ, ಇನ್ನು ಸುದರ್ಶನ್ನ ಈ ಒಂದು ಸುಮಂತ್ ಅಣ್ಣ ಹೇಳುವ ಪ್ರಕಾರ ನೋಡಿ, ತಲೆಯ ಹೋಳು ವಿಚಾರದಲ್ಲಿ ಪೊಲೀಸರು ಕೂಡ ಈ ಒಂದು ಶಂಕೆಯನ್ನು ವ್ಯಕ್ತಪಡಿಸಿದರು. ಆದರೆ ಕಿವಿ ಮತ್ತು ತುಟಿಯ ವಿಚಾರದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಆ ಒಂದು ಕೆರೆಯಲ್ಲಿ ಅತ್ಯಂತ ದೊಡ್ಡದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಒಂದು ರೀತಿಯಲ್ಲಿ ಮೀಡಿಯಂ ಸೈಜ್ನ ಮೀನುಗಳಿದ್ವು ಅಂತ. ನೋಡಿ, ಆತ ಸರಿಸುಮಾರು 1 ಗಂಟೆಯವರೆಗೆ ಆ ಒಂದು ನೀರಿನಲ್ಲಿ ಇರ್ಬೋದು. ಆ ಒಂದು ಸಂದರ್ಭದಲ್ಲಿ ಮೀನುಗಳು ಕಚ್ಚಿ ಗಾಯ ಮಾಡಿರ್ಬೋದು ಅಂತ ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ನಾವು ಕೆರೆಗಳಿಗೆ ಅಥವಾ ಎಲ್ಲಿಯಾದರೂ ಒಂದು ಹಳ್ಳ ಇರುವಂತಹ ಸಂದರ್ಭದಲ್ಲಿ ಮೀನುಗಳು ಏನಾದಿದ್ದರೆ ನಾವು ಕೈ ಕಾಲು ಹಾಕಿದರೆ ಮೀನುಗಳು ಓಡಿ ಬಂದು ಕಚ್ಚೋಕೆ ಅಂತ ಬರುತ್ತೆ, ಕಚ್ಚುತ್ತೆ, ನಮಗೊಂದು ರೀತಿಯಲ್ಲಿ ಕಚ್ಚಗುಳಿ ಇಟ್ಟ ರೀತಿಯಲ್ಲಿ ಆಗುತ್ತೆ. ಸೊ ಅದೇ ಒಂದು ನೋಡಿ, ಮನುಷ್ಯ ಶರೀರ ಒಂದು ರೀತಿಯಲ್ಲಿ ನಿರ್ಜೀವವಾದಂತಹ ಶರೀರ ನೀರಿನೊಳಗಿದ್ದಂಥ ಸಂದರ್ಭದಲ್ಲಿ ಅದು ಮೀನುಗಳು ಅಟ್ಯಾಕ್ ಮಾಡುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಆದಂತಹ ಡ್ಯಾಮೇಜ್ಗಳು ಇರ್ಬೋದು ಅಂತ ಪೊಲೀಸರ ನಿರೀಕ್ಷಣೆ ಕೂಡ ಅದೇ ರೀತಿಯಾಗಿತ್ತು. ಆ ಒಂದು ತೊಟ್ಟಿಗಳಿರ್ಬೋದು, ಕಿವಿಗಳಿರ್ಬೋದು, ಮೃದುವಾದಂತಹ ಸ್ಥಳಗಳು, ಮೀನುಗಳು ಅತ್ಯಂತ ವೇಗವಾಗಿ ಕಚ್ಚಿ ತಿನ್ನಬಲ್ಲ ಅಂತಹ ಒಂದು ಸ್ಥಳಗಳಾದ ಕಾರಣದಿಂದಾಗಿ ಇದು ಯಾವುದೇ ರೀತಿಯಲ್ಲಿ
ಕೊಲೆಯ ಸಂದರ್ಭದಲ್ಲಿ ಮೇ ಬಿ ಆಗಿರ್ಬೋದು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮೇ ಬಿ ಈ ಒಂದು ಕೆರೆಗೆ ಹಾಕಿದಂತಹ ಸಂದರ್ಭದಲ್ಲಿ ಕೂಡ ಇಂತಹ ಘಟನೆಗಳು ಸಂಭವಿಸಬಹುದು, ಅಂದರೆ ನೀರಿನಲ್ಲಿ ಮೀನುಗಳು ಕಚ್ಚಬಹುದು ಎನ್ನುವಂತಹ ಆ ಒಂದು ವರದಿ ಕೂಡ ಬರ್ತಾ ಇತ್ತು. ಇನ್ನು ಸುಳ್ಳು ಆರೋಪಗಳು ಮತ್ತು ಸುದರ್ಶನ್ ಅವರ ನೋವು ದುರಂತವೆಂದರೆ ತಮ್ಮನನ್ನು ಕಳೆದುಕೊಂಡಂತಹ ದುಃಖದಲ್ಲಿದ್ದಂತಹ ಸುದರ್ಶನ್ ಅವರ ಮೇಲೆ ಕೆಲವು ಸುಳ್ಳು ಆರೋಪಗಳನ್ನು ಮಾಡಲಾಗಿತ್ತು. ಸುದರ್ಶನ್ ಅವರು ಯಾವುದೋ ಹೆಣ್ಣಿನ ವಿಚಾರವಾಗಿ ತಮ್ಮನ ಜೊತೆ ಜಗಳಾಡ್ತಾ ಇದ್ರು ಮತ್ತು ವಿಡಿಯೋ ಕಾಲ್ ಮಾಡಿದ್ರು ಎಂಬ ಸುಳ್ಳು ಸುದ್ದಿಗಳು ಹಬ್ಬಿದ್ವು. ಈ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಸುದರ್ಶನ್ ಅವರು ಕೊಟ್ಟಿದ್ದರು. ನಾನು ನನ್ನ ತಮ್ಮನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೆ. ಇಂತಹ ಆರೋಪಗಳು ನನಗೆ ಮಾನಸಿಕ ಹಿಂಸೆಯನ್ನು ನೀಡ್ತವೆ. ಅವರು ಈ ಒಂದು ಸಂದರ್ಭದಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಬಹಳಷ್ಟು ಕಣ್ಣೀರಾಗ್ತಾರೆ. ಅವ್ರ ಹತ್ರ ಹಲವು ಬಾರಿ ನಾವು ಮಾತಾಡಿದವರು ಈ ಒಂದು ವಿಚಾರದಲ್ಲಿ, ತಮ್ಮನ ವಿಚಾರವನ್ನು ಹೇಳುವಾಗ ನಿಜವಾಗ್ಲೂ ಅವರು ಗದ್ಗದಿತರಾಗ್ತಾರೆ. ಅವರಿಗೆ ಈ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಬರೋದಿಲ್ಲ. ಅವರು ಅಣ್ಣನಾಗಿ ಅಥವಾ ತಮ್ಮನಾಗಿ ಒಂದು ರೀತಿಯಲ್ಲಿ ರಕ್ತ ಸಂಬಂಧ ಅಂದರೆ ಅದೇ ರೀತಿಯಲ್ಲಿ ಒಡ ಹುಟ್ಟಿದವರು ಅಂತ ಹೇಳಿದರೆ ಅದೇ ರೀತಿಯಲ್ಲಿ ನಾವು ಯಾವತ್ತೂ ಕೂಡ ನಾವು ಅಣ್ಣ ತಮ್ಮಂದಿರು ಇಂತಹ ಕೆಲಸವನ್ನು ಮಾಡೋದಿಲ್ಲ ಅಂತ ಖಂಡಿತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ನಡುವೆ ಇದ್ದಂತಹ ಬಾಂಡಿಂಗ್, ಒಂದು ರೀತಿಯಲ್ಲಿ ಸುಮಂತ್ ಎನ್ನುವಂತಹ ಬಾಲಕ ಆ ಒಂದು ಒಡನಾಟ, ಆ ಒಂದು ಮನೆಯವರೊಂದಿಗೆ ತೋರಿಸ್ತಾ ಇದ್ದಂತಹ ಪ್ರೀತಿ, ಆತನಲ್ಲಿದ್ದಂತಹ ಕಾಳಜಿ, ಇವೆಲ್ಲವನ್ನು ಒಂದು ರೀತಿಯಲ್ಲಿ ಆ ಮನೆಯವರು ಈ ಒಂದು ಕೃತ್ಯವನ್ನು ಮಾಡ್ಬೋದು ಅಂತ ಯಾವತ್ತಿಗೂ ನಮ್ಮಿಂದ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾವು ಒಂದು ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಅದರಾಚೆಗೆ ತನಿಖೆಯಿಂದ ಹೊರಗಡೆ ಬರಬೇಕು ಆರೋಪಿ ಯಾರು ಅನ್ನುವಂತಹ ವಿಚಾರ. ಇವೆಲ್ಲ ಆರೋಪಗಳು ಕೇಳಿ ಬರ್ತಾ ಇದ್ರು ಕೂಡ ಅವರು ಈ ಒಂದು ವಿಚಾರದಲ್ಲಿ ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸ್ತಾ ಇದ್ರು. ಎಲ್ಲವೂ ಸರಿ. ಈ ಒಂದು ವಿಚಾರದಲ್ಲಿ SP ಅವರಿಗೂ ದೂರನ್ನು ದಾಖಲಿಸಿದ್ರು. ಆಮೇಲೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕೂಡ ಖುದ್ದಾಗಿ ಅವರು ಈ ಒಂದು ವಿಚಾರದ ಬಗ್ಗೆ ಪ್ರಕರಣ ದಾಖಲಿಸಿದ್ರು. ಮಾತ್ರ ಅಲ್ಲ, ಆರೋಪ ಮಾಡ್ತಾ ಇದ್ದಂತಹ ಅವರು ಹಿರಿಯ ಪತ್ರಕರ್ತ ಬೋಳಂಗಡಿ ವಿರುದ್ಧ ಕೂಡ FIR ದಾಖಲಿಸಿದ್ರು. ಆದರೆ ಅರೆಸ್ಟ್ ಏನೂ ಆಗಲಿಲ್ಲ. ನೋಡಿ, ಒಂದು ರೀತಿಯಲ್ಲಿ ಈ ಒಂದು ಬೆಳ್ತಂಗಡಿ ವಿಚಾರದಲ್ಲಿ ಮಿಸ್ಟೀರಿಯಸ್ ಅಂತ ಕರಿಬೇಕಾದದ್ದು ಇದನ್ನೇ. ಅಂದರೆ ಇಲ್ಲಿ ಕೆಲವೊಂದು ವಿಚಾರಗಳು ಯಾರ ಮೇಲೆ ಪ್ರಕರಣ ದಾಖಲಾಗುತ್ತೆ, ಆ ಒಂದು ಪ್ರಕರಣ ದಾಖಲಿಸುವಂತಹ ವಿಕ್ಟಿಮ್ಗಳ ಮೇಲೆ ಮೇ ಬಿ ಆ್ಯಕ್ಷನ್ ತಗೊಳ್ಬೋದು. ಆದರೆ ಯಾರ ಮೇಲೆ ಪ್ರಕರಣ ದಾಖಲಾಗುತ್ತೆ ಅವರನ್ನು ಇನ್ವೆಸ್ಟಿಗೇಷನ್ ಮಾಡೋದಾಗಲಿ, ಅವರನ್ನು ಅರೆಸ್ಟ್ ಮಾಡುವಂತಹ ಗೋಜಿಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಅಷ್ಟೊಂದು ವ್ಯವಸ್ಥೆ ಇಲ್ಲ ಅಂತ ಕಾಣಿಸುತ್ತೆ. ಯಾರನ್ನು ಅರೆಸ್ಟ್ ಮಾಡುವಂತಹ ಗೋಜಿಗೆ ಹೋಗೋದಿಲ್ಲ. ನೋಡಿ, ಇಷ್ಟೊಂದು ದೊಡ್ಡ ಒಂದು ಅನುಮಾನ ಅಲ್ಲ, ಆರೋಪವನ್ನು ಮಾಡಿರುವಂಥದ್ದು. ಅಂದರೆ ಅನುಮಾನ ವ್ಯಕ್ತಪಡಿಸುವುದು ಅದು ಬೇರೆ, ಆದರೆ ಇದು ಮೀಡಿಯಾವನ್ನು ಬಳಸಿಕೊಂಡು ಅಣ್ಣನೇ ಮಾಡಿದಾನೆ, ಯಾಕಾಗಿ ಮಾಡಿರ್ಬೋದು ಎಲ್ಲವನ್ನ ಕೂಡ ವಿವರಿಸುವಂತಹ ಒಂದು ಪ್ರಯತ್ನವನ್ನು ಬೋಳಂಗಡಿ ಅವರು ಮಾಡಿದರು. ಸೊ ಆ ಒಂದು ಕಾರಣಕ್ಕೆ ಅವರ ಮೇಲೆ ಆ್ಯಕ್ಷನ್ ತಗೊಳ್ಬೇಕಿತ್ತು. ಯಾಕಂತ ಹೇಳಿದರೆ ಇಲ್ಲದಿದ್ದರೆ ಈ ಒಂದು ಕುಟುಂಬ ಬೇಸರೆಯಿಂದ ಜರ್ಜರಿತವಾದಂತಹ ಒಂದು ಕುಟುಂಬ, ಅವರನ್ನು ಮತ್ತೆ ಒಂದು ರೀತಿಯಲ್ಲಿ ಆಣಿ ಹೊಡೆದು ನೋವು ಪಡಿಸುವಂತಹ ಒಂದು ಪ್ರಯತ್ನವನ್ನು, ಆ ಒಂದು ದುಸ್ಸಾಹಸವನ್ನು ಮಾಡಿದರು. ಸೊ ಕೈ ಸುಟ್ಟುಕೊಂಡಿದ್ರು ಕೂಡ, ಆದರೂ ಕೂಡ ಈ ಒಂದು ವ್ಯವಸ್ಥಿತವಾಗಿ ಏನು ಹಂತಕ ಏನಿದ್ದಾನೆ ಅಥವಾ ಯಾರು ಈ ಒಂದು ಏನು ನಿಗೂಢವಾದಂತಹ ಕೃತ್ಯವನ್ನು ಮಾಡಿದ್ದಾನೆ ಅವರನ್ನು ಬಚಾವ್ ಮಾಡುವಂತಹ ಪ್ರಯತ್ನವನ್ನೇನಾದರೂ ಬೋಳಂಗಡಿ ಮಾಡ್ತಾ ಇದ್ದ ಅನ್ನುವಂತಹ ಸಂಶಯ ಕೂಡ ಉದ್ಭವ ಆಗಿತ್ತು ಅಂತ. ಆ ಒಂದು ನಿಗೂಢ ಬೈಕ್ ಮತ್ತು ತನಿಖೆಯ ಹಾದಿ, ಅಂದರೆ ಪೊಲೀಸರು ಯಾವ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಗಮನಿಸೋದಾದರೆ, ಪ್ರಕರಣದಲ್ಲಿ ಒಂದು ನಿಗೂಢ ಬೈಕ್ನ ಸುಳಿವು ಸಿಕ್ಕಿರುವಂಥದ್ದು ಘಟನೆ ನಡೆದ ದಿನ ಬೆಳಗ್ಗೆ ಸುಮಾರು 5:15 ಸುಮಾರಿಗೆ ಜೋರಾಗಿ ಶಬ್ದ ಮಾಡ್ತಾ ಒಂದು ಬೈಕು ಆ ರಸ್ತೆಯಲ್ಲಿ ಹಾದು ಹೋಗಿತ್ತು. ಆ ಬೈಕ್ ಒಂದು ರಿಕ್ಷಾಕ್ಕೂ ತಗುಲಿತ್ತು. ಆದರೆ ಸವಾರರು ನಿಲ್ಲಿಸದೆ ವೇಗವಾಗಿ ಅಲ್ಲಿಂದ ಪರಾರಿಯಾಗಿದ್ದರು. ಸವಾರರು ಅಂತ ಹೇಳಿಕೆ ಸಾಧ್ಯ ಇಲ್ಲ, ಅವರು ಸವಾರ ಒಬ್ಬನೇ ಇದ್ದ. ಅದರಲ್ಲಿ ಆ 5 ಮನೆಗಳಿರೋ ರಸ್ತೆಗೆ ಆ ಬೈಕ್ ಯಾಕೆ ಬಂದಿತ್ತು, ಯಾರು ಆತ ಎಂಬುದು ಕೂಡ ಇಂದು ನಿಗೂಢವಾಗಿರುವಂಥದ್ದು. ನೋಡಿ, ಒಂದು ದೊಡ್ಡ ಸೌಂಡು ಮಾಡ್ತಾ ಒಂದು ಬೈಕ್ ಬಂದಿದೆ. ಆ ಬೈಕ್ ಎಲ್ಲಿಗೆ ಬಂತು, ಆ ಒಂದು ಕಡೆಯಲ್ಲಿ ಮೇಲಿಂದ ಹಾದು ಬಂದಂತಹ ಒಂದು ದಾರಿಯಲ್ಲಿ 5 ಮನೆ ಇರುವಂಥದ್ದು, ಸುಮಂತ್ ಮನೆ ಸೇರಿಕೊಂಡು ಉಳಿದ 4 ಮನೆ. ಸೊ ಈ 4 ಅಥವಾ ಸುಮಂತ್ ಮನೆ, ಈ 5 ಮನೆ ಸೇರಿಸಿಕೊಂಡು ಯಾವ ಮನೆಗೆ ಆ ಬೈಕ್ ಚಾಲಕ ಬಂದಿದ್ದ ಅನ್ನುವಂತಹ ಪ್ರಮುಖ ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ. ನೋಡಿ, ಎಲ್ಲಿಗೆ ಬಂದಿದ್ದ, ಎಲ್ಲಿಂದ ಆತ ಹೋಗಿದ್ದಾನೆ, ಯಾಕಾಗಿ ಬಂದಿದ್ದ, ಯಾಕೆ ಅಲ್ಲಿ ಬಂದಿದ್ದ, ಅಲ್ಲಿಂದ ರಭೋತ್ಸವ ಹಾಕಿ ಯಾಕೆ ಹೋದ, ಯಾಕೆ ಮುಸುಕನ್ನು ಹಾಕಿದ್ದ, ಅಥವಾ ಆತನ ಬೈಕಲ್ಲಿ ಒಂದು ರಾಡ್ ಕೂಡ ಇತ್ತು ಅಂತ ಹೇಳಲಾಗ್ತಾ ಇದೆ. ಹೇಳಿ ಕೇಳಿ ಗೊತ್ತಾಗಿರುವಂಥದ್ದು, ಯಾರು ನೋಡಿಲ್ಲ. ಸೊ ಇನ್ನು ರಿಕ್ಷಾಕ್ಕೆ ಡಿಕ್ಕಿ ಹೊಡೆದಿರುವಂಥದ್ದು ಕೂಡ ಎಲ್ಲರಿಗೂ ಗೊತ್ತಿರುವಂಥದ್ದು. ಸೊ ರಿಕ್ಷಾಕ್ಕೆ ಡಿಕ್ಕಿ ಹೊಡೆದ್ರೂ ಕೂಡ ಅಲ್ಲಿಂದ ಪರಾರಿ ಆಗುವಂತಹ ಆ ಒಂದು ಮನಸ್ಥಿತಿ ಏನಿತ್ತು, ಅಷ್ಟೊಂದು ತುರಾತುರಿ ಏನಿತ್ತು, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಇಶ್ಯೂ ಆಗುತ್ತೆ. ಪೊಲೀಸರು ಇವಾಗ ಇದರಲ್ಲಿ ತನಿಖೆಯನ್ನು ಖಂಡಿತವಾಗಿ ಮಾಡ್ತಾ ಇರ್ಬೋದು, ಅಥವಾ ಮೇ ಬಿ ಈ ಒಂದು ಹಂತಕರ ಸುಳಿವು ಕೂಡ ಪೊಲೀಸರಿಗೆ ಸಿಕ್ಕಿರ್ಬೋದು. ಆದರೆ ಪೊಲೀಸರು ಈ ಒಂದು ವಿಚಾರದಲ್ಲಿ ಯಾಕೆ ತಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಇವಾಗ ಉದ್ಭವ ಆಗ್ತಾ ಇರುವಂಥದ್ದು. ಅದಕ್ಕೂ ಕೂಡ ಕಾರಣವನ್ನು ಕೊಡ್ತಾ ಹೋಗ್ತೀನಿ. ಯಾಕಂತ ಹೇಳಿದರೆ
FSL ರಿಪೋರ್ಟ್ ಬರಬೇಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ನೋಡಿ, FSL ರಿಪೋರ್ಟ್ ಬರದ ಹೊರತು ಇವರಿಗೆ ಯಾವುದೇ ಆ್ಯಕ್ಷನನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ. ಅಲ್ಲಿ ಕಂಪ್ಲೀಟಾಗಿ ಡೀಟೇಲ್ಡ್ ಆಗಿ ಅವರಿಗೆ ಬೇಕಾದಂತಹ ಮಾಹಿತಿ ಸುಳಿವುಗಳು ಸಿಗುತ್ತೆ. ನೋಡಿ, ಒಂದು ರೀತಿಯಲ್ಲಿ ಇವರ ಕಾರ್ಯಾಚರಣೆಯಲ್ಲಿ ಆರಂಭಿಕ ಹಂತದಲ್ಲಿ ಸಿಗುವಂತಹ ಕೆಲವೊಂದು ಸುಳಿವುಗಳು ಅವರನ್ನು ತನಿಖೆಯನ್ನು ಅತ್ಯಂತ ಸದೃಢವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮೇ ಬಿ ಅದು ಆಗಿಲ್ಲ ಅಂದರೆ ಏನು FSL ರಿಪೋರ್ಟ್ ಬರುತ್ತೆ ಅದನ್ನೇ ಒಂದು ರೀತಿಯಲ್ಲಿ ಪ್ರಮಾಣೀಕರಿಸಿ ಮಾಡಬೇಕಾಗುತ್ತೆ ತನಿಖೆಯ ಮುಂದಿನ ಭಾಗಗಳನ್ನು. ಸೊ ಇದಕ್ಕಾಗಿ ಕಾಯ್ತಾ ಇರುವಂಥದ್ದು. ಯಾಕೆ ಇಷ್ಟೊಂದು ತಡ ಆಗ್ತಾ ಇದೆ ಅನ್ನುವಂತಹ ವಿಚಾರ ಕೂಡ ಇವಾಗ ಸಾಮಾಜಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಘಟನೆ ನಡೆದು 1 ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಕೂಡ ಇಂದಿಗೂ ಆರೋಪಿಗಳು ಪತ್ತೆಯಾಗಿಲ್ಲ. ಪೊಲೀಸರು FSL ವರದಿಗಾಗಿ ಕಾಯ್ತಾ ಇದ್ದಾರೆ ಮತ್ತು ತನಿಖೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸುಮಂತ್ ಪೋಷಕರು ಗೃಹ ಸಚಿವರನ್ನು ಭೇಟಿ ಮಾಡಿ ಆಯಿತು, ನ್ಯಾಯಕ್ಕಾಗಿ ಮೊರೆ ಇಟ್ಟಿದ್ದು ಆಯಿತು. ನಮಗೆ ಬೇಕಿರುವುದು ಕೇವಲ ನ್ಯಾಯ. ನನ್ನ ತಮ್ಮನ ಕನಸನ್ನು ಈಗ ನಾನು ನನಸು ಮಾಡಬೇಕಿದೆ ಅಂತ ಸುದರ್ಶನ್ ಅವರು, ಸುಮಂತ್ ಅಣ್ಣ ಅವರು ಹೇಳುವಂಥದ್ದು. ಪ್ರತಿಭಾವಂತ ಈ ಒಂದು ವ್ಯಕ್ತಿ ಇಷ್ಟೊಂದು ನಿಗೂಢವಾಗಿ ಸಾವನ್ನಪ್ಪಿದ್ದು ನಿಜಕ್ಕೂ ಒಂದು ರೀತಿಯಲ್ಲಿ ಆಘಾತಕಾರಿ ಘಟನೆ ಅಂತ ಕರಿಬೋದು. ಇನ್ನು ಆ ಒಂದು ವಿಚಾರದಲ್ಲಿ ಪ್ರಮುಖವಾಗಿ ಹೇಳಲ್ಪಟ್ಟಂತಹ ಆರಂಭಿಕ ಹಂತದಲ್ಲಿ ಹೇಳ್ತಾ ಇದ್ದಂತಹ ಒಂದು ಕತ್ತಿಯ ವಿಚಾರ ಇರ್ಬೋದು, ಲೈಟ್ ವಿಚಾರ ಇರ್ಬೋದು, ಸೈಕಲ್ ವಿಚಾರ ಇರ್ಬೋದು, ಸೈಕಲ್ ಕೀ ವಿಚಾರ ಇರ್ಬೋದು, ಅಥವಾ ಆ ಒಂದು ಪ್ರದೇಶಕ್ಕೆ ಎಂಟ್ರಿ ಕೊಟ್ಟಂತಹ ನಿಗೂಢ ವ್ಯಕ್ತಿಯ ವಿಚಾರ ಇರ್ಬೋದು, ಆ ಒಂದು ಕುಟುಂಬಸ್ಥರ ಮೇಲಿನ ಸಂಶಯ ಇರ್ಬೋದು, ಇದ್ಯಾವುದೂ ಕೂಡ ಹಂತಕರನ್ನ ರೀಚ್ ಆಗುವಲ್ಲಿ ಎಷ್ಟೆಲ್ಲ ಸಹಾಯ ಮಾಡಿದೆ ಅನ್ನೋದನ್ನು ಮುಂದಿನ ದಿವಸಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ. ನೋಡಿ, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರಾ, ಅದು ತನಿಖೆ ಯಾವ ರೀತಿಯಲ್ಲಿ, ಮೇ ಬಿ ಅವರಿಗೆ ಅರ್ಧ ಇನ್ಫಾರ್ಮೇಷನ್ ಸಿಕ್ಕಿರ್ಬೋದು. ಇನ್ನು FSL ಕೈಗೆ ಸಿಕ್ಕಿದ ನಂತರ ಇದನ್ನು ಕ್ಲಾರಿಟಿ ಪಡ್ಕೊಳ್ಬೋದು. ಅವರಿಗೆ ಈ ಒಂದು ವಿಚಾರದಲ್ಲಿ ಕನ್ಕ್ಲೂಷನ್ಗೆ ಬಂದು ತಲುಪ್ಬೋದು. ಮೇ ಬಿ ಇವೆಲ್ಲ ಪ್ರಕ್ರಿಯೆಗಳು ಮುಂದಿನ ದಿವಸಗಳಲ್ಲಿ ಬಾಕಿ ಇರ್ಬೋದು. ಪೊಲೀಸರು ಆಲ್ಮೋಸ್ಟ್ ತನಿಖೆಯನ್ನು ಮುಗಿಸಿರ್ಬೋದು. FSL ರಿಪೋರ್ಟ್ ಬರೋದಕ್ಕೆ ಅಂತಲೇ ಕಾಯ್ತಾ ಇರ್ಬೋದು. ಅದು ಬಂದ ನಂತರ ಆರೋಪಿ ಹಂತಕ ಯಾರು ಅನ್ನೋದನ್ನು ಕಂಡುಹಿಡಿಯುವಲ್ಲಿ ಅವರು ಯಶಸ್ವಿ ಆಗ್ಬೋದು ಅಂತ ಇವಾಗ ನನಗೆ ಅನಿಸ್ತಾ ಇರುವಂಥದ್ದು. ಯಾಕಂತ ಹೇಳಿದರೆ ಪೊಲೀಸರು ಈಗಾಗ FSL ರಿಪೋರ್ಟ್ಗೆ ಕಾಯ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ಹೇಳಲಾಗ್ತಾ ಇದೆ. ಮೇ ಬಿ ಆರೋಪಿಗಳೇನಾದರೂ ಈ ಒಂದು ಕುಟುಂಬದ ವ್ಯಾಪ್ತಿಯಲ್ಲೇ ಇದ್ದರೆ ಅವರನ್ನು ಏಕಾಏಕಿ ಹೋಗಿ ಅರೆಸ್ಟ್ ಮಾಡುವಂಥದ್ದು ಸಾಧ್ಯ ಇಲ್ಲ. ಸಾಕ್ಷಿಗಳನ್ನು ಹಿಡಿದುಕೊಂಡು ಹೋಗಬೇಕು. ಎಲ್ಲ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿ ಯಾವುದೂ ನಾಶ ಆಗದ ರೀತಿಯಲ್ಲಿ ಮಾಡಬೇಕು. ಇದು ಪೊಲೀಸರು ಮಾಡುವಂತಹ ಕೆಲಸ. ಈ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಇನ್ನೇನೋ ಅಕ್ರಮ ಆಗೋದಾದರೆ ಈ ಒಂದು ವಿಚಾರಗಳು ಯಾವುದು ನಡೆಯೋ ಸಾಧ್ಯತೆ ಇಲ್ಲ. ಆದರೆ ಒಬ್ವಿಯಸ್ಲಿ ನಾರ್ಮಲ್ ಕಂಡೀಷನ್ನಲ್ಲಿ ಬೇರೆಲ್ಲ ಜಿಲ್ಲೆಗಳಲ್ಲಿ ಆಗುವಂತಹ ಪ್ರಕ್ರಿಯೆಗಳನ್ನು ನಾನು ಇವತ್ತು ಹೇಳ್ತಾ ಇರುವಂಥದ್ದು. ಸೊ ಬೆಳ್ತಂಗಡಿ ತಾಲೂಕಿನಲ್ಲಿ ಏನು ಬೇಕಾದರೂ ಸಂಭವಿಸ್ಬೋದು. ಸೊ ಅದು ಈ ಒಂದು ಪ್ರಕರಣದಲ್ಲಿ ಮಾತ್ರ ಅಲ್ಲ, ಇನ್ನು ಹಲವು ಪ್ರಕರಣದಲ್ಲಿ ನಾವು ಗಮನಿಸಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಪೊಲೀಸರನ್ನು ಟೀಕೆ ಮಾಡುವಂಥದ್ದಲ್ಲ, ಆ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ಟೀಕೆ ಮಾಡುವಂಥದ್ದು. ಓರ್ವ ವ್ಯಕ್ತಿಯೋ ಅಥವಾ ಅಲ್ಲಿನ ಪೊಲೀಸ್ ಅಧಿಕಾರಿಗಳನ್ನು ನಾವಿಲ್ಲಿ ಟೀಕೆ ಮಾಡಿ ಪ್ರಯೋಜನ ಇಲ್ಲ. ಇಲ್ಲಿ ಆ ಒಂದು ವ್ಯವಸ್ಥೆಯ ಬಗ್ಗೆ, ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇರುವಂಥದ್ದು. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.